ರಾಜಪಾಳ್ಯದಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟನ್ನು ಘೋಷಣೆ ಮಾಡಿದರೂ ಕೂಡ ಕಟ್ಟೆ ಕಡೆಯದಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಗೌತಮ್ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಹೈಡ್ರಾಮವೇ ನಡೆದಿರುತ್ತೆ. ಈಗ ಅಭ್ಯರ್ಥಿ ಘೋಷಣೆ ಆದ ಬಳಿಕ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿಯನ್ನು CM ಹಾಗೂ DCM ಹೊತ್ಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಇವತ್ತು ಮಿಂಚಿನ ಸಂಚಾರವನ್ನು ಮಾಡಲಿದ್ದಾರೆ ಇಬ್ಬರು ಕೂಡ ಕೋಲಾರದಲ್ಲಿ. ಇವತ್ತು ಕೋಲಾರದಲ್ಲಿ ಮುಳಬಾಗಿಲಿನಲ್ಲಿ ಬೃಹತ್ ರೋಡ್ ಶೋವನ್ನು ನಡೆಸೋದಕ್ಕೆ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಆ ಮೂಲಕ ಇವತ್ತು ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ನಾಯಕರು ತೆರಳುತ್ತಾರೆ. ಕೆಲವೇ ಕ್ಷಣಗಳಲ್ಲಿ ಕುರುಡುಮಲೆಯಲ್ಲಿ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಆ ಬಳಿಕ ಮುಳಬಾಗಿಲಿನಲ್ಲಿ ರೋಡ್ ಶೋವನ್ನು ನಡೆಸಲಿರುವಂಥ ಉಭಯ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿ KV ಗೌತಮ್ ಪರ ಪ್ರಚಾರವನ್ನು ಕೂಡ ಮಾಡಲಿದ್ದಾರೆ. ಕುರುಡುಮಲೆ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಕ್ಯಾಂಪೇನ್ ಅನ್ನು ಶುರು ಮಾಡಲಿದ್ದಾರೆ. ವಿಗ್ರಹ ಗಣಪತಿ ಅಲ್ಲಿಗೆ ನಿಂತಿದೆ ಅಂತ ಹೇಳ್ಬಿಟ್ಟು ಇತಿಹಾಸ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಲವು ಬೆಳವಣಿಗೆಗಳಾಗ್ತಾನೇ ಇದೆ. ರಿಪಬ್ಲಿಕನ್ನಲ್ಲಿ ಕೋಲಾರ ಕಾಂಗ್ರೆಸ್ ಮುಖಂಡರು ತಮ್ಮ ಮನದಾಳದ ಮಾತುಗಳನ್ನು ಆಡಿದ್ದಾರೆ. ನಮಗೆ ಕಠಿಣ ಪರಿಸ್ಥಿತಿ ಇದೆ ಕೋಲಾರದಲ್ಲಿ, ಗೆಲುವು ಅಷ್ಟು ಸುಲಭವಲ್ಲ. ರಿಪಬ್ಲಿಕನ್ಗೆ ಸಚಿವ MC ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುನಿಯಪ್ಪ ಅವರು KH ಮುನಿಯಪ್ಪ ಅವರು ಇವತ್ತಿನ ಸಭೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಕ್ಷೇತ್ರದಲ್ಲಿ ಗೆಲುವು ಸುಲಭ ಇಲ್ಲ, ಕಠಿಣ ಅಂತ ಹೇಳಿದ್ದಾರೆ. ಕೋಲಾರ ಲೋಕಸಭಾ ಅಖಾಡಕ್ಕೆ ಇವತ್ತು CM DCM ಎಂಟ್ರಿ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಆಡಲಿಕ್ಕಿದ್ದಾರೆ. ಹಾಗಿದ್ರೆ ಇವತ್ತು ಯಾವ ರೀತಿ ಕಾರ್ಯಕ್ರಮ ಇರುತ್ತೆ, ಏನೆಲ್ಲ ಸಭೆಗಳನ್ನು ಮಾಡಲಾಗುತ್ತೆ, ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ತಮಗೆಲ್ಲ ಗೊತ್ತಿರಬಹುದು. ಕೋಲಾರ ಲೋಕಸಭೆ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಪೂರ್ವದಲ್ಲಿ ಕೋಲಾರದಲ್ಲಿ ಯಾವ ರೀತಿಯ ಮುನಿಸು ಒಂದು ಕಡೆ ಮನೆ ಮಾಡಿತ್ತು, ಕೋಲಾರದ ಶಾಸಕರುಗಳು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಇವತ್ತಿನ ಸಭೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಂತ್ರಿಗಳಾಗಿರುವಂತಹ ಸುಧಾಕರ್ ಸಾಹೇಬರಿದ್ದಾರೆ, ಪರಿಷತ್ ಸದಸ್ಯ ಆಗಿರುವಂತಹ ಅನಿಲ್ ಕುಮಾರ್ ಇದ್ದಾರೆ, ಹಾಗೇನೇ MLA ಆಗಿರುವಂತಹ ಕೊತ್ತೂರು ಮಂಜುನಾಥ್ ಅವರಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಮತ್ತು ಸಭೆಯ ಉದ್ದೇಶದ ಬಗ್ಗೆ ಮಾತಾಡ್ತಾ ಹೋಗೋಣ. ಸುಧಾಕರ್ ಸರ್, ಇವತ್ತು ಮುಖ್ಯಮಂತ್ರಿಗಳು ಏನೆಲ್ಲ ಸಭೆಗಳನ್ನು ನಡೆಸ್ತಾರೆ, ಸಭೆಯಲ್ಲಿ ಮುಖ್ಯವಾಗಿ ಏನು ಚರ್ಚೆ ಆಗುತ್ತೆ ಅಂತ ನೋಡಿ. ಈಗ ಇದು ರಾಜ್ಯ ಮಟ್ಟದ ಪ್ರಚಾರವನ್ನು ಚಾಲನೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಕಾಂಗ್ರೆಸ್ ಪಕ್ಷ ಹಲವಾರು ವರ್ಷಗಳಿಂದ, ಸುಮಾರು ನನಗೆ ತಿಳಿದಾಗೆ 25-30 ವರ್ಷಗಳಿಂದ ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ರಾಜ್ಯದಲ್ಲಿ ಪ್ರವಾಸವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ದೈವಮೂಲೆ ಅಂಥೇಳಿ ಮುಳಬಾಗಿಲಿನಿಂದ, ಅದರಲ್ಲೂ ಕುರುಡುಮಲೆ ಗಣೇಶನ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಪಕ್ಷದ ಪ್ರಚಾರವನ್ನು ಮಾಡ್ತಕ್ಕಂಥ ಒಂದು ವಾಡಿಕೆ. ಆ ಒಂದು ನಿಟ್ಟಿನಲ್ಲಿ ಈಗ ರಾಜ್ಯ ಮಟ್ಟದ ಪ್ರಚಾರಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಇವತ್ತು ಇಲ್ಲಿ ಮುಳಬಾಗಿಲಿನಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ. ಅದರಿಂದ ಇವತ್ತು ಇಲ್ಲಿಂದ ಪ್ರಾರಂಭ ಆದಮೇಲೆ ಇಡೀ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ನಡೀತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ, ಯಾಕಂದರೆ ಸಮಯದ ಅಭಾವ ಇರೋದರಿಂದ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲಿ ಒಟ್ಟಿಗೆ ಬರ್ತಾರೆ. ಮುಖ್ಯಮಂತ್ರಿಗಳು ಬರ್ತಾ ಇರೋದಂಥ ಸಂಪೂರ್ಣ ಮುತುವರ್ಜಿಯನ್ನು ಕೊತ್ತೂರು ಮಂಜುನಾಥ್ ಅವರು ವಹಿಸ್ತಾ ಇದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇರುವಂಥದ್ದು ಈ ಕೋಲಾರದ ಮುನಿಸಿ ಎಲ್ಲ ಮರ್ತಿದ್ದೀರಾ. ಕೊನೆಗೂ ಒಂದು ಹಂತದಲ್ಲಿ ತಾವು ಯಶಸ್ವಿ ಆದ್ರಿ, ಟಿಕೆಟ್ ಅವ್ರಿಗೆ ಕೊಟ್ಟರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಫೈನಲಿ ಗೌತಮ್ ಅವ್ರಿಗೆ ಟಿಕೆಟ್ ಸಿಕ್ತು. ಯಾವ ರೀತಿ ನೋಡ್ತಾ ಇದ್ದೀರಿ ಈಗ ನೀವು ಇದನ್ನೆಲ್ಲ? ಇದರಲ್ಲಿ ಯಶಸ್ವಿ ನಾವು ಆಗಿಲ್ಲ, ಅವರು ಆಗಿಲ್ಲ, ಯಾರೂ ಯಶಸ್ವಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗಿದೆ. ಇದರಲ್ಲಿ ಗೌತಮ್ ಅವ್ರನ್ನ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ಅದರಿಂದ ಸಂತೋಷ ಆಗಿದೆ. ನಾವೆಲ್ಲರೂ ಅದಕ್ಕೇನು ಪ್ರಯತ್ನ ಮಾಡಿ ಗೆಲ್ಲಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸೊ ಕೋಲಾರದಲ್ಲಿ ಎಲ್ಲ ಸರಿ ಇದೆ. ಕಾಂಗ್ರೆಸ್ನಲ್ಲಿ ಬಹುಶಃ ಸ್ವಲ್ಪ ಗೊಂದಲಗಳು ಇರೋದಕ್ಕೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಹೇಗೆ? ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಒಂದು ವಿಶೇಷತೆ ಇದೆ ಅಂಥೇಳಿ ಇಲ್ಲಿಂದ ಪಾಂಚಜನ್ಯ ಯಾತ್ರೆ ಇರ್ಬೋದು, ಈ ರೀತಿ ಹಲವಾರು ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲೂ ಅಷ್ಟೇ ಇಲ್ಲಿಂದನೇ ಪ್ರಾರಂಭ ಮಾಡಿದ್ದು. ಆದ್ದರಿಂದ ಇದಕ್ಕೆ KPCCಯ ಕಾರ್ಯಕ್ರಮ ಇದು.
ಇದು ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕ್ರಮ ಅಲ್ಲ, ಇದು ನೇರವಾಗಿ KPCC ಅವರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದರಿಂದ ಇದಕ್ಕೆ ಬೇರೆ ಅರ್ಥಗಳನ್ನು ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಕೋಲಾರ.